ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಕೂಡ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ನಾವು ಹಿಂದಿನ ವಿಡಿಯೋದಲ್ಲಿ RRB ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ ಓಲ್ಡ್ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತ ಸೈನ್ಸ್ ಪ್ರಶ್ನೆಗಳನ್ನ ನೋಡ್ತಾ ಹೋಗಿದ್ವಿ. ಅದರ ಮುಂದಿನ ಭಾಗ ಇವತ್ತು ನೋಡ್ತಾ ಹೋಗೋಣ. ಲಾಸ್ಟ್ ಟೈಮ್ ಒಂದು 50ರಿಂದ 60 ಪ್ರಶ್ನೆ ಚರ್ಚೆ ಮಾಡಿ, ಇವತ್ತು ಕೂಡ ಒಂದು 50ರಿಂದ 60 ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಇದನ್ನೊಂಥರ ನಾವು ಮಾಕ್ ಟೆಸ್ಟ್ ರೀತಿ ನಡೆಸೋಣ. ಸೊ ಅದಕ್ಕಾಗಿ ನಿಮ್ದು ಸಹಾಯ ಬಹಳ ಹೆಲ್ಪ್ ಆಗಿರ್ತದ್ರಿ. ಯಾಕಪ್ಪ ಅಂದ್ರೆ ನೀವು ಜಸ್ಟ್ ಮಾಕ್ ಟೆಸ್ಟ್ ಗೆ ಯಾವ ರೀತಿ ಅಟೆಂಡ್ ಆಗಿದ್ರೆ ನಿಮ್ದು ನಾವು ಕ್ವಶನ್ ಕೇಳ್ತೀವಿ, ನೀವು ಜಸ್ಟ್ ಕಮೆಂಟ್ ಮೂಲಕ ಆನ್ಸರ್ ಅನ್ನ ನೀಡುತ್ತಾ ಹೋಗ್ರಿ. ಬನ್ನಿ ಹಾಗಿದ್ರೆ ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಸ್ನೇಹಿತರೆ, ನಿನ್ನೆ ಕ್ಲಾಸ್ ಅಲ್ಲಿ ನಾವು ಇಲ್ಲಿವರೆಗೆ ಪ್ರಶ್ನೆ ನೋಡಿದ್ವಿ. ಯಾರಾದರೂ ಇದನ್ನ ಕ್ಲಾಸ್ ಅನ್ನ ನೋಡಿಲ್ಲ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಐತ್ರಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೂಡ ಐತಿ, ಹೋಗಿ ನೋಡ್ಕೋರಿ. ಬನ್ನಿ ಹಾಗಿದ್ರೆ ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ವಿಜ್ಞಾನ ಪ್ರಶ್ನೆಗಳು ಇವು RRB ಗ್ರೂಪ್ ಡಿ ಅಲ್ಲಿ ಕೇಳಿದ 2013 ಕೇಳಿದ ಪ್ರಶ್ನೆ ಪತ್ರಿಕೆ. ಇಲ್ಲಿ ನೋಡ್ರಿ ಯಾವಾಗ ಐತಿ ಅಂತ ಹೇಳಿ ಕೂಡ ನಿಮಗೆ ಇಲ್ಲಿ ಶೋ ಮಾಡಿರ್ತೀವ್ರಿ. ತಿಳಿತು. ಬರ್ರಿ ಹಾಗಿದ್ರೆ ಮೊದಲನೇ ಪ್ರಶ್ನೆ ನೋಡೋಣ. ಸ್ನೇಹಿತರೆ, ನಿಮಗೇನಾದ್ರೂ ಇದೇ ರೀತಿ ಕಂಟಿನ್ಯೂ ಆಗಿ ಕ್ಲಾಸ್ ಏನಾದ್ರು ಬೇಕಾಗಿತ್ತಪ್ಪ ಅಂದ್ರ ಜೈ ಹಿಂದ್ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಎಷ್ಟ್ ಜನ ಜೈ ಹಿಂದ್ ಅಂತ ಜಾಸ್ತಿ ಹಾಕ್ತಾರಲ್ಲ ಅಷ್ಟನ್ನ ಕಂಟಿನ್ಯೂ ಆಗಿ ಕ್ಲಾಸ್ ಅನ್ನ ಮಾಡ್ತಾ ಹೋಗ್ತೇನ್ರಿ. ನಿಮ್ದು ಒಂದ್ ಬರೀ ಕಮೆಂಟ್ ಇಂತ ನಮಗೆ ಹೆಚ್ಚು ಸ್ಫೂರ್ತಿದಾಯಕ ಆಗತ್ತಾ, ಅಷ್ಟನ್ನ ವಿಡಿಯೋನ ಮಾಡ್ಕೋತ ಹೋಗ್ತೀವ್ರಿ. ಸೊ ನಿಮ್ದು ಒಂದ್ ಕಮೆಂಟ್ ರೀ, ನೀವೇನ್ ಅಮೌಂಟ್ ಕೊಡೋದು ಬೇಡ, ಏನು ಬೇಡ, ನಮಗೆ ಜಸ್ಟ್ ಒಂದ್ ಕಮೆಂಟ್ ಹಾಕ್ರಿ, ಕಂಟಿನ್ಯೂ ಕ್ಲಾಸ್ ಮಾಡ್ತೀವ್ರಿ. ಮೊದಲನೇ ಪ್ರಶ್ನೆ, ಅಲ್ಟ್ರಾ ಮೈಕ್ರೋಸ್ಕೋಪ್ ಅನ್ನು ಯಾರು ಕಂಡು ಹಿಡಿದ್ರು? ಸ್ನೇಹಿತರೆ, ಸರಿಯಾದ ಉತ್ತರ ಆಪ್ಷನ್ ಎ. ಇದನ್ನ ಮಾರ್ಕ್ ಟೆಸ್ಟ್ ಕಥನೆ ಮಾಡೋಣ್ರಿ. ಓಕೆ. ಟೈಫಾಯ್ಡ್ ಜ್ವರ ಯಾವುದರಿಂದ ಉಂಟಾಗುತ್ತದೆ ಅಥವಾ ಯಾವುದರಿಂದ ಎದರಿಂದ ಬರುತ್ತಂತ ಕೇಳಿರ್ತಾರ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬ್ಯಾಕ್ಟೀರಿಯಾ ಅಂತ ಬರುತ್ತ್ರಿ. ನೆಕ್ಸ್ಟ್ ಪ್ರಶ್ನೆ, ಯಾವ ತಾಪಮಾನದಲ್ಲಿ ಸೆಲ್ಸಿಯಸ್ ಮತ್ತು ಫ್ಯಾರನ್ಹೀಟ್ ಸ್ಕೇಲ್ಗಳು ಒಂದೇ ಮೌಲ್ಯವನ್ನು ತೋರಿಸುತ್ತವೆ? ಒಂದೇ ಮೌಲ್ಯ ಇದ್ರೊಳಗೆ ಕೊಟ್ಟಿರೋದ್ರಾಗ ಕೇಳ್ಯಾರ್ರಿ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ 40 ಡಿಗ್ರಿ -40 ಡಿಗ್ರಿ ಸೆಲ್ಸಿಯಸ್ ಒಳಗ. ಓಕೆ. ಇನ್ನು ನೆಕ್ಸ್ಟ್, ಆಪ್ಟಿಕಲ್ ಫೈಬರ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಸರಿಯಾದ ಉತ್ತರ ಪೂರ್ಣ ಆಂತರಿಕ ಪ್ರತಿಫಲನ. ನೆಕ್ಸ್ಟ್ ಪ್ರಶ್ನೆ, ವಿಟಮಿನ್ ಎ ಕೊರತೆಯಿಂದ ಬರುವ ರೋಗ ಯಾವುದು? ಯಾವಾಗ ಕೇಳ್ಯಾರಪ್ಪ ಇದನ್ನ? ಡಿಸೆಂಬರ್ 1ನೇ ತಾರೀಕು 2013 ಕೇಳ್ಯಾರ. ಸ್ನೇಹಿತರೆ, ಸರಿಯಾದ ಉತ್ತರ ಇರುಳು ಕುರುಡುತನ. ಸ್ನೇಹಿತರೆ, ನೀವೇನಾದ್ರೂ RRB ಗ್ರೂಪ್ ಡಿ 2026 ಸ್ಟಡಿಯನ್ನ ಮಾಡ್ತಾ ಇದ್ರೆ ಸಿಲೆಬಸ್ ನೋಟ್ಸ್ ಇಂಪಾರ್ಟೆಂಟ್ ಆಗಿರ್ತಾರೆ. ಯಾಕಂದ್ರೆ ಲಾಸ್ಟ್ ಟೈಮ್ ಎಕ್ಸಾಮ್ದಾಗ ಸಾಕಷ್ಟು ಪ್ರಶ್ನೆಗಳು ಬಂದಾವ್ರಿ. ಇದನ್ನ ನೋಟ್ಸ್ ನಾವು ಓದ್ರಿ 80+ ಸ್ಕೋರ್ ಕೂಡ ಮಾಡಿದ್ದಾರೆ. ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ನೋಡ್ರಿ, ಜಿಕೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಡೀಟೇಲ್ಸ್ ನೋಟ್ಸು ಪ್ಲಸ್ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್. ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್, ಮತ್ತೆ ರೀಸನಿಂಗು ಮತ್ತೆ ಅದೇ ರೀತಿ ಮ್ಯಾಥಮೆಟಿಕ್ಸ್ ಕೂಡ ಇರ್ತದೆ. ಕಂಪ್ಲೀಟ್ ಸಿಲೆಬಸ್ ನೋಡೋದ್ರ ಜೊತೆಗೆ ನಿಮಗೆ ಪ್ರಚಲಿತ ಘಟನೆ ಮತ್ತು ಓಲ್ಡ್ ಕ್ವಶನ್ ಪೇಪರು ಇವೆಲ್ಲ ಸೇರಿ ಕೇವಲ ಮೊದಲಿಗೆ 300 ರೂಪಾಯಿ ಇತ್ತು. ಈಗ ನೇಮಕಾತಿ ಆದ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ನಮ್ಮ ಚಾನಲ್ ವಿಡಿಯೋನ ಸ್ಕ್ರೀನ್ಶಾಟ್ ನೋಡಿದ್ದನ್ನ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಮಾತ್ರ ನಿಮಗೆ ಈ ನೋಟ್ಸ್ ಬಂದು 200 ರೂಪಾಯಿಗೆ ಸಿಗ್ತಾವ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ 95381513 ನಂಬರ್ಗೆ ವಾಟ್ಸಪ್ ಮುಖಾಂತರ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸ್ರಿ. 300 ರೂಪಾಯಿ ಕೇವಲ 200 ರೂಪಾಯಿಗೆ ಈ ಎಲ್ಲ ನೋಟ್ಸ್ ಸಿಗ್ತಾವೆ. ಕಂಪ್ಲೀಟ್ ಸಿಲೆಬಸ್ ನೋಟ್ಸು, ಓಲ್ಡ್ ಕ್ವಶನ್ ಪೇಪರ್, ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ರೀ. ಬರೀ ಕರೆಂಟ್ ಅಫೇರ್ಸ್ ತಗೋಕೊಡ್ರಿ. 1 ಮಂತ್ಗೆ 30ರಿಂದ 50 ರೂಪಾಯಿವರೆಗೂ ಕೂಡ ಚಾರ್ಜ್ ಮಾಡ್ತಾರೆ. ನಾವು ನಿಮಗೆ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಜೊತೆಗೆ ನಿಮಗೆ ಸಿಲೆಬಸ್ ಅಲ್ಲಿರೋ ನೋಟ್ಸ್ ರೀ, ಅದರಲ್ಲೂ ಜಿಕೆ, ಸೈನ್ಸು, ಮ್ಯಾಥಮೆಟಿಕ್ಸ್, ರೀಸನಿಂಗು, ಓಲ್ಡ್ ಕ್ವಶನ್ ಪೇಪರ್, ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಕೇವಲ 200 ರೂಪಾಯಿಗೆ ಸಿಗ್ತಾವ್ರಿ. ಸ್ನೇಹಿತರೆ, ನೀವು ನೋಟ್ಸ್ ನೋಡ್ಬೋದು. ಈ ರೀತಿ ನೋಟ್ಸ್ ಇರ್ತದ. ಇದು ನಿಮಗೆ ಶಾರ್ಟ್ ನೋಟ್ಸ್ ಇರುತ್ತೆ. ಮೊದಲ ಶಾರ್ಟ್ ನೋಟ್ಸ್ ಆದಮೇಲೆ ನಿಮಗೆ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ರೀ. ಇಲ್ಲಿ ನೋಡ್ರಿ, ಡೀಟೇಲ್ಸ್ ನೋಟ್ಸ್ ಕೂಡ ಐತಿ. ಈ ರೀತಿ ಎಲ್ಲ ನೋಟ್ಸ್ ಇರುತ್ತೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು ಅಂದ್ರೆ 95381513 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ. ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ 200 ರೂಪಾಯಿಗೆ ನೋಟ್ಸ್ ಸಿಗ್ತಾವ್ರಿ. ಸ್ನೇಹಿತರೆ, ನೀವೇನಾದ್ರೂ RRB ಗ್ರೂಪ್ ಡಿ, NTPC, LPಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾ ಇದ್ದಾರೆ, ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಇರೋ ಜಿಕೆ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸು, ರೀಸನಿಂಗು, ಮತ್ತೆ ಓಲ್ಡ್ ಕ್ವಶನ್ ಪೇಪರು, ಮತ್ತೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಸೇರಿಸಿ ನಮ್ಮ ಚಾನಲ್ ವೀಕ್ಷಕರಿಗೆ ಅದು ಮೊದಲಿಗೆ 900 ರೂಪಾಯಿ ಇತ್ತು, ಆಮೇಲೆ 300 ರೂಪಾಯಿ ಮಾಡಿದ್ವಿ. ಈಗ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಕೇವಲ 200 ರೂಪಾಯಿಗೆ ನೀಡ್ತದ್ರಿ. ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತು ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಮಾತ್ರ ಇವು 200 ರೂಪಾಯಿಗೆ ಸಿಗ್ತ್ರಿ. ಇಲ್ಲ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿದ್ರೆ 300 ರೂಪಾಯಿ ಪ್ರೈಸ್ ಇರುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ತಗೋರಿ, ಅತ್ಯಂತ ಕಡಿಮೆ ಬೆಲೆಗೆ ಅದಾವ್ರಿ. ಬರ್ರಿ ಹಂಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಮಳೆ ಹನಿಗಳು ಗೋಲಾಕಾರವಾಗಿರಲು ಕಾರಣವೇನು? ಹಂಗಂದ್ರ ಮಳೆ ಹನಿ ಉದ್ದಕ್ಕೆ ಬಂದ್ ಬೀಳ್ಬೇಕಿತ್ತು, ಗುಂಡಕ ಯಾಕೆ ಬರ್ತಾವು? ಇದಕ್ಕ ಮುಖ್ಯ ಕಾರಣ ಯಾರ ಕೇಳಿದ್ರೆ ಹೇಳ್ರಿ ಊರಾಗ. ಮೇಲ್ಮೈ ಸೆಳೆತದಿಂದ ಯಾವ ರೀತಿ ಆಗಿರ್ತದ. ನೆಕ್ಸ್ಟ್, ಸೌರಶಕ್ತಿಯ ಸ್ವಲ್ಪ ಜೂಮ್ ಮಾಡೋಣ. ಸೌರಶಕ್ತಿಯ ಮೂಲ ಯಾವುದು?
ಸರಿಯಾದ ಉತ್ತರ ಪರಮಾಣು ಸಮ್ಮಿಳನ. ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಉತ್ತಮ ವಿದ್ಯುತ್ ವಾಹಕ ಕೊಟ್ಟಿದ್ರಾಗ್ರಿ, ಮತ್ ಬೇರೆ ಬೇರೆ ತಿಳ್ಕೊಬೇಡ್ರಿ. ಇದು ಡಿಸೆಂಬರ್ 1 ಇದ್ರೊಳಗೆ ಬಂದಿತ್ರಿ. ಸರಿಯಾದ ಉತ್ತರ ಆಪ್ಷನ್ ಸಿ ತಾಮ್ರ. ಇನ್ನು ನೆಕ್ಸ್ಟ್, ಚಲಿಸುವ ಕಾಯವು ಏನೇನು ಹೊಂದಿರುತ್ತದೆ? ಆಪ್ಷನ್ ಬಿ ಚಲನ ಶಕ್ತಿಯನ್ನ ಹೊಂದಿರುತ್ತದ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್, ಧ್ವನಿಯ ತೀವ್ರತೆಯನ್ನು ಅಳೆಯುವ ಘಟಕ ಅಥವಾ SI ಘಟಕ ಯಾವುದು? ಸರಿಯಾದ ಉತ್ತರ ಡೆಸಿಬಲ್. ನೆಕ್ಸ್ಟ್, ವಾತಾವರಣದ ಒತ್ತಡವನ್ನು ಅಳೆಯಲು ಬಳಸುವ ಸಾಧನ ಯಾವುದು? ಸ್ನೇಹಿತರೆ ಸರಿಯಾದ ಉತ್ತರ ಬ್ಯಾರೋಮೀಟರ್. ನೆಕ್ಸ್ಟ್ ಪ್ರಶ್ನೆ, ಹೈಡ್ರೋಜನ್ ಬಾಂಬ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅನಿಯಂತ್ರಿತ ಸಮ್ಮಿಳನ ಕ್ರಿಯೆ. ನೆಕ್ಸ್ಟ್, ಪೆನ್ಸಿಲಿನ್ ಅನ್ನು ಕಂಡುಹಿಡಿದವರು ಯಾರು? ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಲೆಕ್ಸಾಂಡರ್ ಫ್ಲೆಮಿಂಗ್ ಆಗಿರ್ತಾರ. ನೆಕ್ಸ್ಟ್, ಗ್ಲುಕೋಮಾ ಯಾವ ಅಂಗಕ್ಕೆ ಸಂಬಂಧಿಸಿದ ಕಾಯಿಲೆ? ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಕಣ್ಣು. ರಬ್ಬಿಸ್ ರೋಗಕ್ಕೆ ಲಸಿಕೆ ಕಂಡುಹಿಡಿದವರು ಯಾರು? ಲೂಸರ್ ಪಾಶ್ಚರ್. ನೆಕ್ಸ್ಟ್ ಪ್ರಶ್ನೆ, 2018ರ RRB ಗ್ರೂಪ್ ಡಿ ಕ್ವಶನ್ ಪೇಪರ್ ಅಲ್ಲಿ ನೋಡೋಣ. ನೆಕ್ಸ್ಟ್, ಆಧುನಿಕ ಆವರ್ತಕ ಕೋಷ್ಟಕದಲ್ಲಿನ ಅಂಶಗಳು ಎಷ್ಟು ಅವಧಿಯಲ್ಲಿ ಜೋಡಿಸಲಾಗಿದೆ? ಟೈಮ್ ಎಷ್ಟು ತಗೊಂಡಾರ ರೆಡಿ ಮಾಡಕಂತ ಕೇಳ್ಯಾರಿ. 7. ಸರಿಯಾದ ಉತ್ತರ 7 ಆಪ್ಷನ್ ಬಿ. ಸಸ್ಯಗಳಲ್ಲಿನ ಜೀವಕೋಶದ ವಿಭಜನೆಯನ್ನು ಉತ್ತೇಜಿಸುವ ಹಾರ್ಮೋನ್ ಯಾವುದು? ಸ್ನೇಹಿತರೆ ಸರಿಯಾದ ಉತ್ತರ ಸೈಟೋಕೈನಿನ್. ನೆಕ್ಸ್ಟ್, ತಾವು ಬ್ಯಾಡ್ರಿ, ಅದು ಸ್ವಲ್ಪ ಕರೆಕ್ಟ್ ಇಲ್ಲದು. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ತಟಸ್ಥ ಆಕ್ಸೈಡ್ ಆಗಿರ್ತದ? ಸ್ನೇಹಿತರೆ ಸರಿಯಾದ ಉತ್ತರ CO, ಕಾರ್ಬನ್ ಮೊನಾಕ್ಸೈಡ್ ಅಂತ ಕೂಡ ಕರೀತಾರೆ. ನೆಕ್ಸ್ಟ್, ಕಾರ್ಬನ್ ಹೈಡ್ರಾಕ್ಸಿನ ಸರಿಯಾದ ಸೂತ್ರ ಯಾವುದು? ಸ್ನೇಹಿತರೆ ಸರಿಯಾದ ಉತ್ತರ CA, ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ 6ನೇ ಪ್ರಶ್ನೆ, ಮೃದ್ವಂಗಿಗಳ ದೇಹದ ಕುಳಿಯು ಯಾವುದರಿಂದ ತುಂಬಿರುತ್ತದೆ? ಸರಿಯಾದ ಉತ್ತರ ರಕ್ತ. ನೆಕ್ಸ್ಟ್ ಪ್ರಶ್ನೆ, ಸೌರಕೋಶಗಳನ್ನು ತಯಾರಿಸಲು ಯಾವ ಮೂಲ ವಸ್ತುಗಳನ್ನು ಬಳಸಲಾಗುತ್ತದೆ? ಸರಿಯಾದ ಉತ್ತರ ಸಿಲಿಕಾನ್. ನೆಕ್ಸ್ಟ್ ಪ್ರಶ್ನೆ, ಗಾಳಿಯಲ್ಲಿ ಶಬ್ದದ ವೇಗವು ಯಾವುದರ ಮೇಲೆ ಅವಲಂಬಿತವಾಗಿಲ್ಲ ಅಂತ ಕೇಳ್ಯಾರಿ. ಸ್ನೇಹಿತರೆ ಸರಿಯಾದ ಉತ್ತರ ಒತ್ತಡ. ನೆಕ್ಸ್ಟ್ ಪ್ರಶ್ನೆ, ವಸ್ತುವಿನ 3 ಸ್ಥಿತಿಗಳಲ್ಲಿ ನೀರು ಅಸ್ತಿತ್ವದಲ್ಲಿರಲು ಕಾರಣವೇನು? ಸ್ನೇಹಿತರೆ ಸರಿಯಾದ ಉತ್ತರ ಹೈಡ್ರೋಜನ್ ಬಂಧ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಅರೆವಾಹಕ ಅಲ್ಲ? ಸರಿಯಾದ ಉತ್ತರ ಕಬ್ಬಿಣ. 2018ರ 2ನೇ ಶಿಫ್ಟದ ಕ್ವಶನ್ ಪೇಪರ್ ನೋಡೋಣ್ರಿ. ಅನಿಲ ಸ್ಥಿತಿಯಿಂದ ನೇರವಾಗಿ ಘನಸ್ಥಿತಿಗೆ ಬದಲಾಗುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಸ್ನೇಹಿತರೆ ಸರಿಯಾದ ಉತ್ತರ ಉತ್ಪತನ ಎಂದು ಕರೀತಾರ. ಸ್ನೇಹಿತರೆ ನಿಮಗೇನಾದ್ರೂ ನೋಟ್ಸ್ ಏನಾದ್ರು ತಗೊಂಡ್ರಂದ್ರೆ ಈ PDF ಕೂಡ ಕಳಿಸ್ತೇವೆ. ನಿಮ್ಗೆ ಸೈನ್ಸ್ಗೆ ಸಂಬಂಧಿಸಿದಂತೆ 3500 ಪ್ರಶ್ನೆಗಳು ಅದಾವ್ರಿ, ಕ್ವಶನ್ಸ್ ವಿತ್ ಆನ್ಸರ್. ಮತ್ತೆ RRB ಗ್ರೂಪ್ ಡಿ ಅಲ್ಲಿ ಕ್ವಶನ್ಸ್ ಬಂದಿದ್ದರಿ 1000. ಇದನ್ನಷ್ಟ ಓದ್ಕೊಂಡ್ರು ಕೂಡ ನೀವು ಆರಾಮಾಗಿ ಇಲ್ಲಿ ಔಟ್ ಆಫ್ ಔಟ್ ಸೈನ್ಸ್ ಅನ್ನ ಮಾಡ್ಕೋಬಹುದ್ರಿ. ಅದ್ರ ಜೊತೆಗೆ ಡೀಟೇಲ್ಸ್ ನೋಟ್ಸ್, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಡೀಟೇಲ್ಸ್ ನೋಟ್ಸ್ ಕೂಡ ಇರುತ್ತೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಆಲ್ರೆಡಿ ನಾವು ತಿಳಿಸಿದ್ವಲ್ಲ 9538151535 ನಂಬರಿಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕ್ರಿ. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ್ರಿ, ಓಲ್ಡ್ ಕ್ವಶನ್ ಪೇಪರ್ ಇರ್ತಾವ. ಇದ್ರ ಜೊತೆಗೆ ಮತ್ತೆ ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಬರೀ ಕರೆಂಟ್ ಅಫೇರ್ಸ್ ಅಷ್ಟ ತಗೋದ್ರು 1 ಮಂತಿಗೆ 30 ರೂಪಾಯಿ ಹಿಡಿದ್ರು ಕೂಡ 10 ತಿಂಗಳದ ನಿಮಗೆ 300 ರೂಪಾಯಿ ಆಯ್ತು. ಬಟ್ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಕಡಿಮೆ ಬೆಲೆಯಲ್ಲಿ ಅಂತೇಳಿ 200 ರೂಪಾಯಿಗೆ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಪ್ಲಸ್ ನಿಮಗೆ ಅದ್ರ ಜೊತೆಗೆ ನಿಮಗೆ ಕರೆಂಟ್ ಅಫೇರ್ಸ್ ಎಲ್ಲ ಕೂಡ ಕೊಡಾಕತ್ತೀವಿ. ಇಂಟ್ರೆಸ್ಟ್ ಇದ್ರೆ ಮೆಸೇಜ್ ಹಾಕಿ ತಗೋರಿ. ನೆಕ್ಸ್ಟ್, ಸಸ್ಯಗಳಲ್ಲಿ ನೀರು ಮತ್ತು ಖನಿಜಗಳ ಸಾಗಾಣಿಕೆಗೆ ಕಾರಣವಾದ ಅಂಗಾಂಶ ಯಾವುದು? ಜೈಲಮ್ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಮಂಡಲೀವ್
ಅವರ ಆವರ್ತಕ ಕೋಷ್ಟಕವು ಯಾವುದರ ಮೇಲೆ ಆಧಾರಿತವಾಗಿದೆ? ಸರಿಯಾದ ಉತ್ತರ ಪರಮಾಣು ದ್ರವ್ಯರಾಶಿ ಮೇಲೆ ಆಧಾರಿತ ಆಗಿದ್ರೆ. ಇವು ಸ್ವಲ್ಪ ಪ್ರಶ್ನೆ ಬಂದಿದ್ದು ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗ್ಯಾವ್ರಿ. ಸೊ ಅದಕ್ಕಾಗಿ ಅಂತ ಬಿಟ್ಟು ಡೈರೆಕ್ಟ್ ಕ್ವಶನ್ಸ್ ವಿತ್ ಆನ್ಸರ್ ಇರೋದು ಲೆಕ್ಕ ಇದ್ದಿದ್ದು ತಗೋದ್ನಿಲ್ರಿ. ಓಕೆ, ಕೆಳಗಿನಗಳಲ್ಲಿ ಯಾವುದು ಉಭಯಚರಿ ಪ್ರಾಣಿಯಾಗಿದೆ? ಸ್ನೇಹಿತರೆ ಸರಿಯಾದ ಉತ್ತರ ಕಪ್ಪೆ ಆಗಿರ್ತದ. ನೆಕ್ಸ್ಟ್ ಪ್ರಶ್ನೆ, ಶ್ರವಣಾತೀತ ಶಬ್ದದ ಆವೃತ್ತಿಯು ಎಷ್ಟು ಇರುತ್ತದೆ? ಸ್ನೇಹಿತರೆ ಸರಿಯಾದ ಉತ್ತರ 20,000 ಹರ್ಟ್ಜ್ಗಿಂತ ಹೆಚ್ಚು. ವಿದ್ಯುತ್ ಬಲ್ಬ್ಗಳ ತಂತಿಗಳನ್ನು ತಯಾರಿಸುವ ಯಾವ ಲೋಹವನ್ನು ಬಳಸಲಾಗ್ತದೆ? ತಯಾರಿಸುವಾಗ ಯಾವ ಲೋಹದಿಂದ ತಯಾರಿ ಮಾಡಿರ್ತಾರ ಅಂತೇಳಿ ಇದನ್ನ ಒಂದು ಕ್ವಶನ್ ರೀ, ಕಮೆಂಟ್ ಮೂಲಕ ತಿಳಿಸ್ಬೇಕ್ರಿ ನೀವು. 8ನೇ ಪ್ರಶ್ನೆ ಅಂತ ಹಾಕ್ರಿ. ಅದ ಆನ್ಸರ್ ಇದ್ರೆ ಎ ಇದ್ರೆ ಎ, ಬಿ ಇದ್ರ ಬಿ, ಸಿ ಇದ್ರ ಸಿ, ಡಿ ಇದ್ರ ಡಿ. ಇದನ್ನ ಸರಿಯಾಗಿ ಉತ್ತರ ಎಷ್ಟು ಜನ ನೀಡ್ತೀರಿ? ನಾನು ನಾಳೆ ಕ್ಲಾಸ್ನಾಗ ಇದನ್ನ ಹಿಡಿಯೋದು ಆನ್ಸರ್ನ ಹೇಳ್ತೇನ್ರಿ. ಆಲ್ಮೋಸ್ಟ್ ಇಲ್ಲಿ ಯಾಕಂದ್ರೆ ಅತಿ ಹೆಚ್ಚು ಬಾರಿ ಎಕ್ಸಾಮ್ದಾಗ ಬಂದಿದ್ದ ಕ್ವಶನ್ ಯಾವ್ದಾರ ಇತ್ತಪ್ಪ ಅಂದ್ರೆ ಇದರಿ. ಸ್ಟೇಟ್ ಗೌರ್ಮೆಂಟ್ದಾಗು ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ದಾಗು ಈ ಕ್ವಶನ್ ಬಂದೈತ್ರಿ. ಆನ್ಸರ್ ಕರೆಕ್ಟ್ ಇದ್ರ ಗೊತ್ತಿದ್ರ ಹಾಕ್ರಿ ಕಮೆಂಟ್. ಕಿಡ್ನಿಯ ರಚನಾತ್ಮಕ ಮತ್ತು ಕಾರ್ಯಕಾರಿ ಘಟಕ ಯಾವುದು? ಸ್ನೇಹಿತರೆ ಸರಿಯಾದ ಉತ್ತರ ನೆಫ್ರಾನ್ ಆಗಿರ್ತದ. ಅದು ಒಂದು ಕ್ವಶನ್ ತಪ್ಸಾಕ್ರಿ, ಕೆಳಗಿನ ಒಂದು ಕೂಡ ಆನ್ಸರ್ ತೋರಿಸ್ಬಿಟ್ಟಿವ್ರಿ ನಿಮ್ಗೆ. ನೆಕ್ಸ್ಟ್, ಧ್ವನಿಯ ತೀವ್ರತೆಯು ಯಾವುದರ ಮೇಲೆ ಅವಲಂಬಿತವಾಗಿರುತ್ತದೆ? ಸ್ನೇಹಿತರೆ ಸರಿಯಾದ ಉತ್ತರ ಆಯಾಮ. ನೆಕ್ಸ್ಟ್ 2014ರಲ್ಲಿ ಕೇಳಲಾಗಿದ್ದ ಪ್ರಶ್ನೆಗಳನ್ನ ನೋಡೋಣ್ರಿ. ಸ್ನೇಹಿತರೆ ಇವತ್ತಿನ ಒಂದು ಟೋಟಲ್ 40 ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ವಿ. ಇದೇ ರೀತಿ ನಮ್ಗೆ ಕಂಟಿನ್ಯೂ ಕ್ಲಾಸ್ ಏನಾದ್ರು ಬೇಕಾಗಿತ್ತಂದ್ರೆ ನಿಮ್ಗೆ ಜೈ ಹಿಂದ್ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ನಿಮ್ದು ಬರೀ ಒಂದು ಸಣ್ಣ ಪ್ರೋತ್ಸಾಹದಿಂದ ಮಾತ್ರ ನಾವು ಹೆಚ್ಚಿನ ವಿಡಿಯೋಗಳನ್ನ ಮಾಡಬಹುದ್ರಿ. ಇದು ಕಮೆಂಟ್ ಮೂಲಕ ಜೈ ಹಿಂದ್ ಅಂತ ಹಾಕಿದ್ರಂದ್ರ ನಾ ಕಂಟಿನ್ಯೂ ಆಗಿ ವಿಡಿಯೋನ ಮಾಡ್ತಾ ಹೋಗ್ತೀವ್ರಿ. ಸರಿಯಾಗಿ ವಿಡಿಯೋ ರೀಚ್ ಆಗ್ಲಿಕ್ಕಂದ್ರೆ ಯಾವುದೇ ಒಬ್ಬ ಯೂಟ್ಯೂಬರ್ ಆಗಲಿ ಇವನ್ನೆಲ್ಲ ಶೋರ್ಸ್ ತಗೊಂಡು ಟೈಪಿಂಗ್ ಮಾಡಿಸಿ ಎಷ್ಟೆಲ್ಲ ಮಾಡಕತ್ತೀವಿ ಅಂದ್ರ ಅದಕ್ಕೆ ನಿಮ್ಗೆ ಸಣ್ಣ ಹೆಲ್ಪ್ ಆದ್ರೂ ಇರ್ಬೇಕಲ್ಲ. ಸೊ ಅದಕ್ಕಾಗಿ ಜೈ ಹಿಂದ್ ಅಂತ ಒಂದು ಕಮೆಂಟ್ ಹಾಕ್ರಿ. ಅದೇ ರೀತಿ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನ ಶೇರ್ ಮಾಡ್ರಿ. ಇದರಿಂದ ಮತ್ತೆ ನಾವು ಹೆಚ್ಚಿನ ಕ್ಲಾಸ್ ಅನ್ನ ಮಾಡಕ ನಮ್ಗೊಂದು ಪ್ರೋತ್ಸಾಹ ಸಿಗತ್ರಿ. ಹೆಚ್ಚಿನ ವ್ಯೂಸ್ ಯಾವಾಗ ಬರ್ತಾವಲ್ಲ ಅವಾಗ ಕಂಟಿನ್ಯೂ ಮಾಡ್ತೀವಿ. ಸೊ ಅದಕ್ಕಾಗಿ ನೀವು ಜೈ ಹಿಂದ್ ಅಂತ ಒಂದು ಹಾಕ್ಬಿಡ್ರಿ. ಅದ ವ್ಯೂಸ್ ಎಷ್ಟರ ಬರ್ಲ್ರಿ, ನಾ ಕಂಟಿನ್ಯೂ ಕ್ಲಾಸ್ ಮಾಡಿ ಕೊಡ್ತೇನ್ರಿ ನಿಮ್ಗ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ ಅದೇ ರೀತಿ RRB ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ GK ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್, ರೀಸನಿಂಗು ಮತ್ತೆ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಎಕ್ಸಾಮ್ ಮುಗಿಯೋವರೆಗೆ ಕರೆಂಟ್ ಅಫೇರ್ಸ್ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಈ ನಂಬರ್ಗೆ ಮೆಸೇಜ್ ಹಾಕ್ರಿ. 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಆದ್ರೂ ಕಳಿಸ್ರಿ. ಇಲ್ಲಪ್ಪ ನಮ್ಗೆ ಹಾಯ್ RRB ಗ್ರೂಪ್ ಡಿ ನೋಟ್ಸ್ ಅಂತಾದ್ರೂ ಕೂಡ ಹಾಕ್ರಿ. ನಾ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಗೆ ಕೊಡ್ತೇನ್ರಿ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.